ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಕುಂದಾಪುರ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ತುಂಬ ಟೇಸ್ಟಿಯಾಗಿರೋ ಬನ್ಸ್, ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ 5 ಬಾಳೆಹಣ್ಣನ್ನು ತೊಗೊತಾ ಇದ್ದೀನಿ. ಬಾಳೆಹಣ್ಣು ತುಂಬ ಹಣ್ಣಾಗಿದ್ದರೆ ಚೆನ್ನಾಗಿರುತ್ತೆ, ಮತ್ತು ಸ್ವೀಟ್ ಆಗಿರೋ ತೊಗೊಳ್ಳಿ. ಸ್ವಲ್ಪ ಹುಳಿ ಥರ ಅಂಶ ಇದ್ದರೆ ಚೆನ್ನಾಗಿ ಬರಲ್ಲ. ಇದನ್ನು ನೀವು ಮಿಕ್ಸಿಲಿ ಪೇಸ್ಟ್ ಥರನಾದರೂ ಮಾಡ್ಕೋಬೋದು, ಇಲ್ಲ ಕೈಯಲ್ಲೇ ಸ್ಮ್ಯಾಶ್ ಥರ ಮಾಡ್ಕೋಬೋದು. ನಾನಿಲ್ಲಿ 5 ಬಾಳೆಹಣ್ಣು ತೊಗೋತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಇದನ್ನು ಮಿಕ್ಸಿಲಿ ಹಾಕಿ ಚೆನ್ನಾಗಿ ಪೇಸ್ಟು ಮಾಡ್ಕೋಬೋದು, ಬಟ್ ಕೈಯಲ್ಲೂ ಸ್ಮ್ಯಾಶ್ ಮಾಡ್ಬೋದು, ಕಿವುಚ್ಬೋದು. ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೋತೀನಿ. ಇವಾಗ ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ, ಒಂದು 1/4 ಕಪ್ ಅಷ್ಟು. ಇದು ಸ್ವೀಟ್ ನಿಮಗೆ ಎಷ್ಟು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಮೀಡಿಯಮ್ ಆಗಿರಲಿ ಅಂದರೆ 1/4 ಕಪ್ಪನ್ನು ಹಾಕ್ಕೊಳ್ಳಿ. ಈಗ ಇದೆರಡನ್ನು, ಬಾಳೆಹಣ್ಣು ಮತ್ತು ಸಕ್ಕರೆ ಇದೆರಡನ್ನು ಸ್ಮ್ಯಾಶ್ ಮಾಡ್ಕೋತೀನಿ ಚೆನ್ನಾಗಿ. ಒಂಚೂರು ಗಂಟಿಲ್ದೇನೆ ಬಾಳೆಹಣ್ಣಲ್ಲಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು 1/2 ಕಪ್ ಆಗುವಷ್ಟು ಮೊಸರು ಹಾಕೋತಾ ಇದ್ದೀನಿ. ಇದಕ್ಕೆ ನೀರೇನು ಆ್ಯಡ್ ಮಾಡಲ್ಲ. ಮೊಸರು ಆ್ಯಡ್ ಮಾಡಬೇಕಾದ್ರೆ ಒಂದು ಗಮನದಲ್ಲಿಟ್ಕೊಳ್ಳಿ, ಕೋಲ್ಡ್ ಮೊಸರು ಆ್ಯಡ್ ಮಾಡಬೇಡಿ. ಮೊಸರನ್ನ ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟು ಆಮೇಲೆ ಆ್ಯಡ್ ಮಾಡಿ. ಇವಾಗ ಬಾಳೆಹಣ್ಣು, ಸಕ್ಕರೆ, ಮೊಸರು ಇವು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸಣ್ಣ ಸಣ್ಣ ಬಾಳೆಹಣ್ಣು ಪೀಸ್ ಥರ ಏನಾದರೂ ಇದ್ದರೆ ಅದು ನೈಸಾಗಿ ಆಗಲಿ ಅಂತ. ಇವಾಗ ಇದಕ್ಕೆ ಮೈದಾ ಹಿಟ್ಟು ಸೇರಿಸೋಣ. ಕೆಲವರು ಗೋಧಿ ಹಿಟ್ಟಿಂದನೂ ಮಾಡ್ತಾರೆ, ನಾನಿಲ್ಲಿ ಮೈದಾದಿಂದ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಮೈದಾ ಮೆಜರ್ಮೆಂಟ್ ಅಂದರೆ ನೀವು ಎಷ್ಟು ಪ್ರಮಾಣದಲ್ಲಿ ಮೊಸರು ಹಾಕಿರ್ತೀರೋ ಅಥವಾ ಎಷ್ಟು ಬಾಳೆಹಣ್ಣು ತೊಗೋತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಿಟ್ಟನ್ನು ನಾವು ಹೇಗೆ ಕಲಿಸ್ಕೋಬೇಕಂತ ನಾನು ತೋರಿಸ್ಕೊಡ್ತೀನಿ. ನಾನಿಲ್ಲಿ 3 ಕಪ್ ಹಾಕಿದ್ದೀನಿ. ಹೆಚ್ಚು ಕಮ್ಮಿ ತುಂಬ ನೀರಿದ್ದರೆ ಇನ್ನೂ ಜಾಸ್ತಿ ಮೈದಾ ಹಾಕಬಹುದು. ಇವಾಗ ಇದಕ್ಕೆ 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಸ್ವಲ್ಪ ಸೋಡಾ ಪುಡಿ, ಅಡುಗೆ ಸೋಡಾ, ಇದು ನಿಮ್ಗೆ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ಹಾಗೆ ಕಲಿಸ್ಬೇಕು. ಹಿಟ್ಟೆಲ್ಲ ಚೆನ್ನಾಗಿ ನಾದಿ ಆದಮೇಲೆ ಸ್ವಲ್ಪ ಎಣ್ಣೆನ ಕೈಲಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಮಿನಿಮಮ್ ಒಂದು 8 ಅವರ್ಸ್ ಬಿಡಬೇಕು. ಅದಿಟ್ಟರೆ ಚೆನ್ನಾಗಿ ಬರೋದು. ಇವಾಗ ನಾಳೆ ಬೆಳಿಗ್ಗೆ ಮಾಡಬೇಕು ಅಂದರೆ ರಾತ್ರಿಯೇ ಹಿಟ್ಟು ಕಲಸಿಡ್ಬೋದು, ಇಲ್ಲ ಸಂಜೆ ಮಾಡಬೇಕು ಅಂದ್ರೇ ಬೆಳಿಗ್ಗೆನೇ ಮಾಡಿಡ್ಬೋದು. ಇವಾಗ ನಾನು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಅದರ ಮೇಲೆ ಎಣ್ಣೆ ಎಲ್ಲ ಸವರ್ ಬಿಟ್ಬಿಟ್ಟು ಅದು ಹಾಗೆ ಬಿಟ್ಬಿಡ್ತೀನಿ. ಇವಾಗ ನೋಡಿ ಇದು ಹೀಗಾಗಿದೆ. ಚೆನ್ನಾಗಿ ಒಂದು 8 ಗಂಟೆ ಬಿಟ್ಬಿಟ್ಟಿದ್ದೀನಿ. ಇವಾಗ ಬನ್ಸ್ ಮಾಡೋಣ. ಸ್ವಲ್ಪ ಹಿಟ್ಟನ್ನು ತಗೊಂಡು ಚಪಾತಿ ಥರನೇ ಲಟ್ಸ್ಕೋಬೇಕು, ಆದರೆ ತುಂಬ ತೆಳು ಲಟ್ಸ್ಕೋಬಾರ್ದು, ಸಣ್ಣದಾಗಿ ದಪ್ಪವಾಗಿ ಇಷ್ಟು ದಪ್ಪಾಗಿ ಲಟ್ಸ್ಕೋಬೇಕು. ಈ ಕಡೆ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಇದು ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು, ಲೋ ಫ್ಲೇಮಲ್ಲೆಲ್ಲ ಇಟ್ಕೋಬೇಡಿ. ಬನ್ಸನ್ನು ಎಣ್ಣೆ ಒಳಗೆ ಬಿಟ್ಟು ಮೇಲ್ಗಡೆ ಸ್ವಲ್ಪ ಆಯಿಲ್ನ ಈ ಥರ ಮಾಡ್ತಾ ಇರ್ಬೇಕು. ಅವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಹೇಗೆ ಉಬ್ತಾ ಇದೆ ಅಂತ. ನೋಡಿ ಎರಡೂ ಸೈಡ್ ಈ ಥರ ಬ್ರೌನ್ ಕಲರ್, ಗೋಲ್ಡನ್ ಬ್ರೌನ್ ಥರ ಕಲರ್ ಬರುತ್ತೆ. ಇವಾಗ ಬಂದಾಗ ಬನ್ಸ್ ರೆಡಿಯಾಗಿದೆ ಅಂತ ಅರ್ಥ.
ಇವಾಗ ರುಚಿ ರುಚಿಯಾಗಿರೋ ಮಂಗಳೂರು ಬನ್ಸ್ ರೆಡಿಯಾಗಿದೆ. ನೀವು ಮನೇಲೊಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ. ಇದ್ರ ಜೊತೆ ವೆಜಿಟೇಬಲ್ ಕೂರ್ಮಾ ಕಾಂಬಿನೇಷನು ಮಾಡ್ಕೊಂಡು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.